ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರಾತಃ ಕಾಲದ ಸುಪ್ರಭಾತ ಸೇವೆ. ನೀವು ಶ್ರೀನಿವಾಸನಿಗೆ ಎಂದಾದರೂ ಸುಪ್ರಭಾತ ಸೇವೆ ಮಾಡಿದರೆ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ನಮ್ಮ ಈ ದಿನದಲ್ಲಿ ನಮ್ಮ ಮನೆಯಲ್ಲಿ ಬಹುಶಃ ನಮ್ಮ ಮನೆಯಲ್ಲಿರ್ತಕ್ಕಂತಹ ನಮ್ಮ ಬಂಧು ಬಳಗ, ನಮ್ಮ ಕುಟುಂಬಸ್ಥರ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬಸ್ಥರು ಎಲ್ಲರೂ ಕೂಡ ಆಕಸ್ಮಿಕ ಬರುವ ದುರದೃಷ್ಟವನ್ನು ದೂರ ಮಾಡುವುದು. ಇದು ಸುಪ್ರಭಾತ ಅಷ್ಟೇ ನಿಮಗೆ ಗೋಚರ ಆಗುತ್ತೆ. ಒಂದು ದಿನದ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಈ ಶಕ್ತಿ. ಏನಾದರೂ ತೊಂದರೆ ಆದರೆ ಗಮನಿಸ್ಕೊಳ್ಳಿ, ನೀವು ಇದಾಗಬಾರ್ದಾಗಿತ್ತು ಅಂತ ದೊಡ್ಡ ದುರಂತ ಹೆಸರೇಳೋದು ಬೇಡ, ಅಂತಹದನ್ನು ತಪ್ಪಿಸೋ ಶಕ್ತಿ ಇವತ್ತು ನಾನು ಹೇಳೋ ಶ್ಲೋಕಕ್ಕೆ, ಅಂದರೆ ಪ್ರತಿನಿತ್ಯ ಹೇಳೋ ಶ್ಲೋಕಕ್ಕೆ ಇರುತ್ತೆ. ಪ್ರೀತಿ ಬಂಧುಗಳೇ, ನಾವೆಲ್ಲೋ ಏನೋ ಸಾಮಾನ್ಯ ತಿಳಿದುಕೊಳ್ತೀವಿ, ಸಾಮಾನ್ಯವಲ್ಲ, ಇದು ಅಸಾಮಾನ್ಯವಾಗಿರತಕ್ಕಂಥ ಶಕ್ತಿ ಇದರಲ್ಲಿದೆ ಪ್ರೀತಿ ಬಂಧುಗಳೇ. ಯಾಕೆ ನೋಡಿ, ಇವತ್ತು ಶನಿವಾರ, ಇವತ್ತು ನಕ್ಷತ್ರ ಯಾವುದಿದೆ? ಜ್ಯೇಷ್ಠ ನಕ್ಷತ್ರ. ಆ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಯಾರು? ಬುಧ. ಬುಧನಿಗೆ ಸಂಬಂಧಪಟ್ಟ ಮಂತ್ರವನ್ನು ಓಂ ಬುಧಾಯ ನಮಃ ಅಥವಾ ಪ್ರಿಯಂಗ ಕಲಿಕಾಶಾಮಂ ರೂಪೇಣ ಪ್ರತಿಮಾಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದ ಪ್ರಣಮಾಮ್ಯಹಂ. ನೋಡಿ, ಆ ದಿನದ ನಕ್ಷತ್ರ ಇದ್ದು ಆ ನಕ್ಷತ್ರದ ಅಧಿದೇವತೆಯನ್ನು, ಆ ದಿನದ ಆ ನಕ್ಷತ್ರದ 4 ಪಾದದ ಶ್ಲೋಕಗಳನ್ನು ಒಮ್ಮೆ ಸ್ಮರಣೆ ಮಾಡ್ಕೊಳ್ತು ಅಂತಂದ್ರೆ ನಿಮಗೆ ಬುಲೆಟ್ ಪ್ರೂಫ್ ಜಾಕೆಟ್ ಅಲ್ಲದೆ ಮತ್ತೆ ನೀವು ವ್ಯವಹಾರ ವ್ಯಾಪಾರ ಮಾಡ್ತಿರಲ್ಲ, ಅಲ್ಲಿ ಅವ್ರು ಒಪ್ಕೋಬೇಕು. ಆ ತರಹದ ಮಾತುಗಳು ನಿಮ್ಮ ಬಾಯಿಯಿಂದ ಎಳಿಸ್ತಾವಂತೆ ಆ ದೇವತೆಗಳು. ಅದಕ್ಕಾಗಿ ಅಂತಹ ಶ್ಲೋಕಗಳನ್ನು ಕೇಳುತ್ತಾ ಶ್ರೀನಿವಾಸನಿಗೆ ಸುಪ್ರಭಾತ ಸೇವೆ ಮಾಡಿದಷ್ಟೇ ಪುಣ್ಯದ ಫಲವನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಾಗುತ್ತೆ. ಕಾಲನೇಮಿನಿಹ ವೀರ ಶೌರೀರ್ ಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹಾ ಹರಿ ಕಾಮದೇವ ಕಾಮಪಾಲ ಕಾಮೇಕಾಂತ ಕೃತಾಗಮ ಅನಿರ್ದೇಶವ ಪರವಿಷ್ಣುರ್ವೀರೋ ನಂತೋ ಧನಂಜಯ ಬ್ರಹ್ಮಣ್ಯ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನ ಬ್ರಹ್ಮ ವಿದ್ಬ್ರಾಹ್ಮಣ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗ ಮಹಾಕರ್ತೃರ್ಮಹಾಯಜ್ವಾ ಮಹಾಯಜ್ಞೋ ಮಹಾಹವಿಃ. ಈ ಶ್ಲೋಕಗಳನ್ನು ನೀವು ಕೇಳ್ತೀರಿ ಪ್ರೀತಿ ಬಂಧುಗಳೇ. ಸಾಧ್ಯವಾದರೆ ಹೇಳ್ತೀನಿ ಅಂತಂದರೆ ಪರಮಾದ್ಭುತ. ಆ ಪರಮಾತ್ಮನಿಗೆ ಪಾಯಸವನ್ನು, ಪ್ರಾಣವಾಗಿರ್ತಕ್ಕಂತಹ ಪರಮಾತ್ಮನಿಗೆ ಪಾಯಸವನ್ನು ನಿವೇದನೆ ಮಾಡ್ತೀನಿ ಅಂತಂದರೆ ಭಾಳ ಸಂತೋಷ ಪಡುತ್ತಾನೆ ಭಗವನ್ ನಿಯಾಮಕ. ಅಂತಹ ಖುಷಿ ಸಂತೋಷದಿಂದ ಇದನ್ನು ಕೇಳಿಸಿಕೊಂಡಾಗ, ಹೇಳಿದಾಗ ನಿಮಗೆ ಶಕ್ತಿಯನ್ನು ಪ್ರಸಾದದ ರೂಪದಲ್ಲಿ ಅವ ಕರುಣಿಸಿಕೊಡ್ತಾನೆ. ಶುಭಂ ಮಂಗಳವಾಗಲಿ.